ನ್ಯಾಯಾಂಗದ ಇತಿಹಾಸದಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಬೇಕಾರಾಗ್ಬೋದು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ಆಗ್ಬೋದು ಅನ್ನೋದು ನನ್ನ ಭಾವನೆಯಲ್ಲಿ. ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಸ್ಥಳ ನ್ಯಾಯಾಲಯ ನೀಡಿದಂಥ ಅಂದರೆ ವಿಚಾರಣಾ ನ್ಯಾಯಾಲಯ ನೀಡಿದಂಥ ತೀರ್ಪು ಕೆಲವು ತಾಂತ್ರಿಕ ದೋಷಗಳು ಮತ್ತು ಸಾಕ್ಷಿಗಳ ವಿಚಾರಣೆಯ ಕೆಲವು ಸನ್ನಿವೇಶಗಳನ್ನು ಅವಲೋಕನ ಮಾಡಿದಾಗ ಇದು ಕೆಲವು ಲೋಪದೋಷಗಳು ಕಂಡುಬಂದಿರೋದು ಸ್ಪಷ್ಟವಾಗಿದೆ. ಅಲ್ಲಿ ಅದನ್ನೇ ಅಸ್ತ್ರವಾಗಿಟ್ಟುಕೊಂಡಂಥ ಪ್ರಜ್ವಲ್ ರೇವಣ್ಣನ ವಕೀಲರು ಅದರ ಮೇಲೆ ಸುದೀರ್ಘವಾದ ವಾದವನ್ನು ಮಂಡಿಸಿರೋದು ಕೂಡ ನಾವು ಕಣ್ಣಾರೆ ನೋಡಿದ್ದೀವಿ. ಇಲ್ಲಿ ಅದೇ ರೀತಿ ಕೆಲವು ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ಇರುವಂಥ ಇನ್ನು ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅವರು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದರೆ ಇಲ್ಲಿ ವಿಚಾರಣಾ ನ್ಯಾಯಾಲಯ ಈಗಾಗಲೇ ಒಂದು ಪ್ರಕರಣದಲ್ಲಿ ಆತನಿಗೆ ಜೀವಿತಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಅಲ್ಲಿ. ಸೊ ಹಾಗಾಗಿ ಆ ನ್ಯಾಯಾಲಯದಲ್ಲಿ ನಮಗೆ ತೀರ್ಪು ಸಿಗುವುದು ಭಾಳ ಕಷ್ಟ ಅನ್ನೋ ಒಂದು ಭಾವನೆಗೋಸ್ಕರ ಈಗಾಗಲೇ ಸುಪ್ರೀಂ ಕೋರ್ಟಿನ ಕದವನ್ನು ಕೂಡ ತೊಟ್ಟಿದ್ದಾರೆ ಅವರು. ಸೊ ಇಂಥ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಘನ ನ್ಯಾಯಾಲಯ ಏನು ಬೇಕಾದ್ರೂ ತೀರ್ಪು ತಗೋಬೋದು. ನಾನು ಅವನಿಗೆ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗೋದು ಮುಂಚಿದ ದಿವಸ ನಾನು ಹೇಳಿದ್ದೆ, ಆತನಿಗೆ ಕೆಲವು ಆಯಾಮಗಳನ್ನು ನೋಡಿದಾಗ ಆತನಿಗೆ ಜೀವಿತಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ಆಗ್ಬೋದು ಅಂತ ಹೇಳಿದ್ದೆ. ಅದೇ ರೀತಿ ಜೀವಿತಾವಧಿ ಶಿಕ್ಷೆ ಕೂಡ ಆಯಿತು ಅಲ್ಲಿ. ಈಗ ಆ ಕೊಟ್ಟಿರೋ ತೀರ್ಪಿನಲ್ಲಿ ನಡೆದಂಥ ವಿಚಾರಣೆಗಳಲ್ಲಿ ಕೆಲವು ಲೋಪದೋಷಗಳು ಕಂಡು ಬಂದಿದೆ ಅಲ್ಲಿ. ಸೊ ಅದನ್ನು ಹೈಲೈಟ್ ಮಾಡಿ ಅವರ ವಕೀಲರು ಈಗ ಸುದೀರ್ಘವಾದ ವಾದವನ್ನು ಮಂಡನೆಯನ್ನು ಕೂಡ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅಲ್ಲಿ ಘನ ನ್ಯಾಯಾಲಯ ಅದರ ಮೇಲೆ ಬೆಳಕು ಚೆಲ್ತದೋ ಇಲ್ಲ ಹಿಂದೆ ಕೊಟ್ಟಂಥ ಶಿಕ್ಷೆ ಪ್ರಕಟವನ್ನು ಕೈಗೆತ್ತದಲ್ಲಿ ನಾವು ಭಾಳ ಸುದೀರ್ಘವಾಗಿ ಆಲೋಚನೆ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿರೋದೇನು ಅಂತ ಅಂದರೆ ಕೆಲವು ತಾಂತ್ರಿಕ ದೋಷಗಳು, ವಿಚಾರಣೆಯ ಸಂದರ್ಭದಲ್ಲಿ ಮಾಡಬೇಕಾದಂಥ ಮರುಪ್ರಶ್ನೆಗಳನ್ನು, ಹಲವಾರು ನ್ಯೂನತೆಗಳು ಈಗ ಕಂಡು ಬಂದಿದೆ ಅಲ್ಲಿ. ಸೊ ಅದನ್ನೇ ಅವರ ವಕೀಲರು ಭಾಳ ಸ್ಪಷ್ಟವಾಗಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಿಂದ ಹೊರಗೆ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ ಅನ್ನೋದು ನನ್ನ ಭಾವನೆ.